ಯಾವ ಪ್ರೊಫೆಷನ್ ಇಲ್ಲ ಅಂದರೂ ಪ್ರಪಂಚ ಬದುಕುತ್ತೆ. ಯಾವುದೇ ಪ್ರೊಫೆಷನ್ನು, ಕೊನೆ ಪಕ್ಷ ಡಾಕ್ಟರ್ ಇಲ್ಲ ಅಂದರೂ ಕೂಡ ಸರ್ಟನ್ ಪರ್ಸೆಂಟೇಜ್ ಬದುಕ್ತಾರೆ. ಬಟ್ ರೈತ ಇಲ್ಲ ಅಂದರೆ ಒಂದೇ ಒಂದು ವಾರದಲ್ಲಿ ಅನರ್ಕಿ. ಮನುಷ್ಯ ಏನು ಪ್ರೌಢಾಗಿ ಸಿವಿಲೈಸೇಷನ್ ಬಿಲ್ಡ್ ಮಾಡಿದಾನೋ ಒಂದೇ ಒಂದು ವಾರದಲ್ಲಿ ಕೊಲಾಪ್ಸ್ ಆಗ್ಬಿಡುತ್ತೆ ರೈತ ಇಲ್ಲ ಅಂದರೆ. ಯಾಕೆಂದ್ರೆ ಫುಡ್ ಅಲ್ಲೇ ಬೇಕಲ್ಲ. ಎಷ್ಟದಂತ ಬೇಟೆ ಮಾಡ್ಕೊತೀನಿ, ಏನಿದೆ ಬೇಟೆ ಆಡಕ್ಕೆ ಈಗ. ಈಗ ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಅವಾಗ ಎಲ್ಲ ಗಿಡ ಹಾಕಿದ್ರಿ. ಹೌದು. ಈಗ ಅವಾಗ ಒಂದು ವರ್ಷಕ್ಕೂ ಈಗ ಹೆಂಗೆ ಅನಿಸ್ತಾ ಇದೆ ಸರ್? ಈಗ ಅದೇ ಆಗ ಇಷ್ಟಿದ್ವು ಒಂದೊಂದು ಗೇಣಿದ್ವು, ಈಗ ನೋಡಿ ಮರಗಳೇ ಆಗಿದ್ದಾವೆ. ಅಲ್ವಾ? ಮತ್ತೆ ನುಗ್ಗೇನು ಅಷ್ಟೇ ಆಗ್ಬಿಟ್ಟಿದೆ. ಕಾಡು ಫುಲ್ ಈಗ ಆ್ಯಕ್ಚುಲಿ ಕಾಡೇ ಇದು ಹಂಗೆ ಮಾಡಿರೋದು ನೋಡಿ. ಹೂವು ಎಲ್ಲ ಬಿಟ್ಟಿದೆ, ಕಾಯೆಲ್ಲ ಆಗಿದೆ. ಈಗ ಶುರು ಆಯಿತು, ಈಲ್ಡ್ ಶುರು ಆಯ್ತು ಈಗ. ಸೊ ನೋಡ್ಬೇಕೀಗ ಏನೇನು ಹಾಕುತ್ತೆ. ಮತ್ತು ನುಗ್ಗಿ ಇದು ಅಡಿಕೆನೂ ನೋಡಿ, ಅಡಿಕೆ ಹೆಂಗೆ ಬಂದಿದೆ. ಮತ್ತು ಸೀಬೆ ಹಾಕಿದ್ದು, ತೈವಾನ್ ಸೀಬೆ ಹಾಕಿದ್ದೀನಿ. ಆಗಲೇ ಈ ಮಟ್ಟದಲ್ಲಿ ಇದೆ, ಆಗಲೇ ಕಾಯಿಗಳೆಲ್ಲ ಬರ್ತಾ ಇದೆ. ಸೊ ಈ ಒಂದು ವರ್ಷದಲ್ಲಿ ಏನೆಲ್ಲ ಬೆಳೆಗಳನ್ನ ತೆಗೆದಿದ್ದಾರೆ ಸರ್? ನಾನು ತರಕಾರಿ ಬೆಳೆಗಳು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದೆ. ಯಾಕೆಂತಂದರೆ ಇದು ಈ ನುಗ್ಗೆ ಮತ್ತು ಅಡಿಕೆ ಮತ್ತು ಇವೆಲ್ಲ ಸೋಂಬೇರಿ ಬೆಳೆಗಳು ಅಂತ ಇನ್ವಾಲ್ವ್ಮೆಂಟ್ ಏನು ಕೇಳಲ್ಲ. ನೀವೇನು ಒಂದು 15 ದಿವಸ ಒಂದ್ಸರಿ ಕೊಟ್ಟರೆ ಸಾಕು, ಹೆಚ್ಚು ಅಂದರೂ ಕೂಡ. ನಾನು ಜಾಸ್ತಿ ಸ್ವಲ್ಪ ಇಂಟೆನ್ಸಿವ್ ಮಾಡಬೇಕು ಅಂತ ಆಸೆ ಬಿದ್ದೆ. ಸೊ ತರಕಾರಿ ನಾನು ಟ್ರೈ ಮಾಡಿದೆ. ಫಸ್ಟು ನಾನು ಹಾಕಿದ್ದು ಇದು ಅವರೆಕಾಯಿ ಫಸ್ಟ್ ಟೈಮ್ ಹಾಕಿದ್ರಲ್ಲಿ ಆ ಬಿದ್ದಿರೋ ಬೀಜಗಳು ಇನ್ನೂ ಇದೆ ನೋಡಿ ಗಿಡಗಳಲ್ಲಿ. ಆಗಲೇ 1 ವರ್ಷ ಆಯಿತು ಬಂದ್ಬಿಟ್ಟದು. 1 ವರ್ಷ ಆದ್ರೆ ಅಲ್ಲಿ ಬಿದ್ದಿರೋದ್ರಲ್ಲಿ ಅದು ನಾನು ಹಾಕಕ್ಕೆ ಹೋಗಿಲ್ಲ, ಅದೇ ಬಿದ್ದಿರೋದ್ರಲ್ಲಿ ಅದು ಬಂದಿರೋದು. ಆಗಲೇ ಮತ್ತೆ ಕಾಯಿ ತಪ್ಪರಾಗಿದೆ ನೋಡಿ. ಆಗಲೇ ಅದು ಹತ್ತತ್ರ ನನ್ನ ಪ್ರಕಾರ ಇದು 4ನೇ ಜನರೇಷನ್ ಇದು. ನಾನು ನೀರು ಏನು ಕೊಡೋಲ್ಲ ಅದಕ್ಕೆ, ಅದ್ರ ಪಾಟಿಗೆ ಅದು ಬೆಳೆಯೋದು. ನಾನು ಫಸ್ಟ್ ಅವರೆಕಾಯಿ ಹಾಕಿದೆ, ಕಂಪ್ಲೀಟ್ ಕುಷ್ಕಿಲ್ ಮಾಡಿದ್ದು. ಒಂದು ಅರ್ಧ ಮಾತ್ರ ಟ್ರೈ ಮಾಡಿದೆ. ಅದರಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಒಂದು ಸ್ವಲ್ಪ ಧೈರ್ಯ ಬಂತು, ಮಾಡ್ಬೋದು ಅನ್ನೋ ಧೈರ್ಯ ಬಂತು. ಅದಾದಮೇಲೆ ಇದು ನಾನು ಸಾಂಬಾರು ಸೌತೆ ಹಾಕಿದೆ. ಬರೀ ಮುಂದೆ ಇದೆಯಲ್ಲ, ಬರೀ 8 ಕುಂಟೆ ಜಾಗದಲ್ಲಿ ಮಾತ್ರ ಸಾಂಬಾರು ಸೌತೆ ಹಾಕಿದೆ. ಅದೊಂದು 4 ಟನ್ನುವರೆಗೂ ಇಳುವರಿ ಬಂತು, ಬರೀ 8 ಕುಂಟೆಲೇನು. ಆಮೇಲಿಂದ ಅದಾದಮೇಲೆ ಬೀನ್ಸು ಮತ್ತು ಹೀರೆಕಾಯಿ, ಆಮೇಲೆ ಟೊಮೊಟೊ, ಬೆಂಡೆಕಾಯಿ ಇಷ್ಟೂ ಎಕ್ಸ್ಪೆರಿಮೆಂಟ್ ಮಾಡಿದೆ ನಾನು. ಚಿಲ್ಲಿ ಹಾಕಿದೆ, ಅದು ಲಾಸ್ಟಲ್ಲಿ ಅದು ಮಳೆ ಬಂದ್ಬಿಡ್ತು, ಅದು ಸ್ವಲ್ಪ ಹೊಡ್ತೇ ಹೋಯ್ತು. ಅದು ಬಿಟ್ಟರೆ ಇಷ್ಟು ನಾನು ಹೇಳಿದ್ದು ಮತ್ತು ಅವರೆಕಾಯಿ, ಬೀನ್ಸು ಮತ್ತು ಹೀರೆಕಾಯಿ ಇವೆಲ್ಲ ಚೆನ್ನಾಗಿ ಇಳುವರಿ ಬಂದಿದೆ. ಸಾಂಬಾರು ಸೌತೆ ಎಲ್ಲನೂ ಕೂಡ. ಮತ್ತು ಈಗ ಸೌತೆಕಾಯಿ ಕಡೆ ಹಾಕಿದ್ದೀನಿ, ಈಗ ಅದು ಊರು ಸ್ಟೇಜಲ್ಲಿ ಇದೆ ಈಗ. ಆಮೇಲೆ ಈಗ ಟೊಮೊಟೊ ಮತ್ತೆ ಹಾಕಿದ್ದೀನಿ. ಒಂದು ಸರ್ತಿ ಕಾನ್ಫಿಡೆನ್ಸ್ ಬಂದು ಇದು ಫಸ್ಟ್ ಏನಾಯಿತು, ಇಲ್ಲಿ ಬೀನ್ಸ್ ಇತ್ತು. ಏನಕ್ಕಪ್ಪ ಅಂದರೆ ಇದು ಬೀನ್ಸ್ ಬಂದು ದ್ವಿದಳ ಧಾನ್ಯ. ಅದು ಯಾವುದಾದ್ರು ಮೇನ್ ಹೆವಿ ಫೀಡರ್ಸ್ಗಿಂತ ಮುಂಚೆ ಅದನ್ನು ಹಾಕಿದ್ರೆ ಅದರಲ್ಲಿರೋ ಅದು ಏನಪ್ಪ ನೈಟ್ರೋಜನ್ ಫಿಕ್ಸ್ ಮಾಡುತ್ತದೆ ಒಳಗೆ. ಸೊ ಅದನ್ನು ಹಾಕಿದ್ಮೇಲೆ ನೆಕ್ಸ್ಟ್ ಟೊಮೊಟೊ ಏನು ಹಾಕಿದ್ರೆ ಅದ್ರ ನೈಟ್ರೋಜನ್ ಹಿಡಿದಿರ್ತದೆ, ಅದಕ್ಕೆ ಸಿಗುತ್ತೆ. ಸೊ ಹಂಗೆ ಮಾಡ್ಕೊಂಡ್ರೆ ಈಗ ಟೊಮೊಟೊ ಇದೆ, ಸೌತೆಕಾಯಿ ಇದೆ, ಆಮೇಲೆ ನುಗ್ಗೆ ಈಗ ಬರ್ತಾ ಇದೆ. ಲಾಂಗ್ ಟರ್ಮ್ ಬೆಳೆಯಾಗಿ ಲಾಸ್ಟ್ ಟೈಮ್ ಹಾಕಿದ್ದು ಒಂದು ಅಡಿಕೆ ಮತ್ತೆ ಒಂದು ನುಗ್ಗೆ. ಹೌದು. ಸೊ ಅವು ಹಂಗೆ ಕಂಟಿನ್ಯೂಟ್ ಆಗಿ ಬರ್ತಾ ಇದೆ. ಅದು ಬರ್ತಾ ಇದೆ. ಇನ್ನು ಅಡಿಕೆ ಇನ್ನೂ 4 ವರ್ಷ ಆದರೂ ಬೇಕೇ ಬೇಕದು. ಇದು ನುಗ್ಗೆ ಮಾತ್ರ ಆಗಲೇ ನೋಡಿ 1 ವರ್ಷ 3 ತಿಂಗಳಿಗೆ ಆಗಲೇ ಕಾಯಿ ಶುರು ಆಗೋಯ್ತು. ಫಸ್ಟ್ ಕ್ಲಾಸೇ ಬಂದಿದೆ, ಪರವಾಗಿಲ್ಲ. ಈಗ ಬಂದಿದೆ ಅಲ್ಲ ನೋಡಿ. ಅದು ನನ್ನ 2 ಆಳು ಅದು ಎತ್ತರ. ಅದು ಇದಕ್ಕೆ ಅಂತ ಏನು ಮೇಂಟೆನೆನ್ಸ್ ಏನಿಲ್ಲ, ನೀರಿಲ್ಲ, ಏನೂ ಇಲ್ಲ. ಬರೀ ಅಡಿಕೆ ಕೊಡೋ ನೀರಲ್ಲ, ಅದನ್ನೇ ತೊಗೊಳುತ್ತೆ. ಆಮೇಲಿಂದ ಇದು ಬೇರೆ ಅಕ್ಕಪಕ್ಕ ಇರೋ ಗಿಡಗಳಿಗೂ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಮತ್ತು ಎಲೆಗಳು ಬಿದ್ದಿದ್ದೆಲ್ಲ ಗೊಬ್ಬರ. ಮತ್ತು ತರಕಾರಿ ನಮಗೆ ಒಂದು 3 ದಿವಸ 4 ದಿವಸ ಒಂದು ಸರಿ ಕಿತ್ತರೂ ಸಾಕು, ಭಯಂಕರ ಬರುತ್ತೆ. ನಮಗೆ ಈಗ ಬಾಳೆ ಎಲ್ಲ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಅದು ಹಾಕಿ 1 ವರ್ಷ ಮೇಂಟೈನ್ ಮಾಡಬೇಕು, ಒಂದೇ ಸಮ ಬರುತ್ತೆ. ರೇಟ್ ಇದ್ರೆ ಇತ್ತು, ಇಲ್ಲಾಂದ್ರೆ ಇಲ್ಲ. ಆಮೇಲೆ ಏನಪ್ಪ ಅಂದರೆ ಕಳ್ಳರ ಕಾಟ. ನಾನು ವರ್ಷ ಎಲ್ಲ ಮಾಡಿ ಎಲ್ಲೋ ದೂರ ಹೋದೆ ಅಂದರೆ ಒಂದು 2 ದಿವಸ ಪಟ್ಟಂತ ಹೊಡ್ಕೊಂಡು ನನ್ನಂತ 3 ಜನ ಒಳಗೊಡ್ತಾರೆ, ಎಲ್ಲ ಹೊಡ್ಕೊಂಡೋಗ್ಬಿಡ್ತಾರೆ ಒಟ್ಟಿಗೆ. ಅದು ಸರಿ ಹೋಗಲ್ಲ ಅಂದ್ಬಿಟ್ಟು ನುಗ್ಗೆ ಏನಾಗ್ತದೆ, ಕೂಲಿ ಕಳೀತೆ. ಕೆಲಸ ಕಿತ್ತು ನೋಡಬೇಕು, 3 ದಿವಸಕ್ಕೆ ಅದೇ ಬರ್ತಾ ಇರುತ್ತೆ. ಅಂಥದ್ದು ಚೆನ್ನಾಗಿ ಬಟ್ ಬರ್ತಾ ಇರುತ್ತೆ. ಏನಿಲ್ಲ ಅವರೇ ಇಲ್ಲ ಮನೆ ಮಟ್ಟಕ್ಕೆ ಏನೋ ಸಾರು ಮಾಡಕ್ಕೆ ಒಂದು ಕಿತ್ಕೊಬೋದು, ಅದು ಬಿಟ್ರೆ ಇನ್ನು ಯಾರು ಬಿಟ್ಟಲ್ಲ. ನಮ್ದೇನು ಮಾಡಕ್ ಹೋಗಲ್ಲ, ಯಾರು ಮಾಡಕ್ ಹೋಗ್ತಾರೆ, ಟೆಂಪ್ಟ್ ಆಗಲ್ಲ ಸರ್ ಅವ್ರಿಗೆ. ನೀವು 200 ರೂಪಾಯಿ kg ಬಂದು ಕಿತ್ಕೊಂಡು ಹೋಗಲ್ಲ. ಸೊ ಮತ್ತೆ ಹಳ್ಳಿಗಳಲ್ಲಿ ನುಗ್ಗೆ ಮತ್ತೆ ಇದು ತುಂಬ ಸಸ್ತಾನ ಬಿದ್ದಿರುತ್ತೆ. ಅವು ಎಲ್ಲ ಕಡೆನೂ ಅಷ್ಟೇ, ಒಂದೊಂದು ಮನೆಗಳಲ್ಲಿ ಅಟ್ಲೀಸ್ಟ್ ಒಂದು ಬೀದಿಗಾದ್ರು ಒಂದು ಮರ, ಅವರೆಲ್ಲ ಒಂದೇ ಬಿದ್ದು ತಿಂತಾ ಇರ್ತಾರೆ. ಇದು ಕಳ್ತನದೇನು ಬರಲ್ಲ, ಆ ಥರ ಏನು ಇರಲ್ಲ. ಇದು ಒಂಥರ ಎಕನಾಮಿಕಲಿ ವರ್ಕೌಟ್ ಆಗುತ್ತೆ. ಸೊ ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇಲ್ಲಿ ಬಂದು ಜಮೀನು ತಗೊಂಡು ನಾವು 1 ವರ್ಷದ ಹಿಂದೆ ಬಂದಾಗ ಅಷ್ಟು ಬೆಳೆಯಾಗಿ ನೀವು ತೆಗೆದಿದ್ದು ಕ್ಯಾರೆಟ್ ಇಂದ ಇಲ್ಲಿಗೆ 1 ವರ್ಷಕ್ಕೆ ಎಷ್ಟು ಟೋಟಲ್ ಬೆಳೆ ಅಂತ ಅಂದಾಜು ಮಾಡ್ಬೋದು? ಈ ಕೃಷಿನೇ ಹಿಂಗೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಒಂದು ಹೊಡೆದ್ರೆ 5 ಸರಿ ಹೊಡೆದ್ರೆ 1 ಸರಿ ಹೊಡ್ಕೊಳುತ್ತೆ. ಆ ಒಂದೇ ಸರ್ತಿ ನೀವು ಲಾಸ್ ಮಾಡಿದೆಲ್ಲ ಕವರ್ ಮಾಡ್ಕೊಂಡ್ಬಿಡುತ್ತೆ. ತುಂಬ ಇಷ್ಟಪಟ್ಟು ಮಾಡ್ತಿರೋ ಕೆಲಸ ಇದು. ಡೈಲಿ ಅಡಿಕೆಗೇನು ಸೇವೆ ಮಾಡೋಕ್ಕಾಗಲ್ಲ, ಡೈಲಿ ನುಗ್ಗೆಗೂ ಏನೂ ಮಾಡೋಕ್ಕಾಗಲ್ಲ. ಈ ತರಕಾರಿ ಇತ್ತು ಅಂದರೆ ಇದು ಗಮನಿಸ್ತಾ ಇರಬೇಕು, ಯಾವಾಗ ಗಮನಿಸ್ತಾನೆ ಇರಬೇಕು. ಅದು ನನಗೆ 2 ದಿವಸಕ್ಕೆ ಒಂದು ಸರ್ತಿ ಇದು ಡಿಮ್ಯಾಂಡ್ ಮಾಡಿ ಕೆಲಸ ತೊಗೊಳುತ್ತೆ ಅಂತ ಹಾಕ್ಕೊಂಡಿರೋ ಕೆಲಸ. ಏನೋ ಖರ್ಚಿಗಾಗಲಿ ಬಿಡಿ ಆ ಥರ. ಬಟ್ ಏನಪ್ಪ ಅಂದರೆ
ಲಾಸ್ಟ್ ಟೈಮು ಟೊಮೊಟೊ ಒಂದು 3 ಟನ್ವರೆಗೂ ಬಂತು ನನಗೆ. ಅದಕ್ಕೆ ಒಳ್ಳೆ ರೇಟ್ ಇದ್ರೆ ಒಳ್ಳೆ ದುಡ್ಡೇ ಆಗಿರ್ತಿತ್ತು. ನಮ್ಗೆ ಅದೃಷ್ಟಕ್ಕೆ ಹೇಳಿದ್ರೆ 150 ರೂಪಾಯಿ ಟ್ರೇ ಆಗೋಯ್ತು. ಹಾಗೆ ಇದು ಒಂಥರ ಫುಲ್ ಗ್ಯಾಮ್ಲಿಂಗ್. ಮತ್ತೆ ಅದಾಗಿ ನಮ್ದೆಲ್ಲ ಮುಗಿತಿದ್ದಂಗೆ ಸಡನ್ 500 ರೂಪಾಯಿ 600 ರೂಪಾಯಿ ಆಗೋಯ್ತು ಟ್ರೇ. ಅಷ್ಟು ಬಂದಿದ್ರೆ ಎಷ್ಟು ಬರ್ತಿತ್ತು ದುಡ್ಡು, ಆ ಕ್ಯಾಲ್ಕುಲೇಷನ್ಸು. ಮತ್ತು ಹಂಗೆ ಬಟ್ ಏನಪ್ಪ ಅಂದರೆ ಒಂದು ಇಂಟೆನ್ಸಿವ್ ಇರುತ್ತೆ, ಭೂಮಿಲಿ ಉಳುಮೆ ಮಾಡ್ದಂಗಿರುತ್ತೆ, ಯಾವಾಗೂ ಖುಷಿ ಆಗ್ತಿರೋದು. ಹಂಗೆ ಒಂಥರ ಲವಲವಿಕೆಯಿಂದ ಇರ್ತದೆ. ಒಂದು ವರ್ಷದಲ್ಲಿ ಎಷ್ಟು ಕ್ರಾಪ್ನ ನೀವು ತೆಗೆದಿದ್ದೀರಾ? ಹೌದು, ಇದು ಟೋಟಲ್ ಆಗಿ ಒಂದು 7 ಥರ ಮಾಡಿದ್ದೀನಿ ಆಗಲೇ. ಬಟ್ ಅದೇ ಸ್ಪ್ಲಿಟ್ ಮಾಡಿರೋದು. ಇದನ್ನೇ ಒಂದು ಹೋಲಲ್ಲಿ ಒಂದು ಅರ್ಧ ಇದು ಅಂತ ಅನ್ಕೊಂಡು ಮಾಡಿರೋದು. ಒಂದು ಟೈಮಲ್ಲಿ ಅವರೆಕಾಯಿ ಇತ್ತು, ಅವರೆಕಾಯಿ ಬರ್ತಾ ಇದ್ದಂಗೆ ಸಾಂಬಾರು ಸೌದೆ ಹಾಕಿದೆ. ಅವರೆಕಾಯಿ ಮುಗಿದ ತಕ್ಷಣ ಸಾಂಬಾರು ಸೌದೆ ಬರೋಕ್ಕೆ ಶುರು ಆಗೋಯ್ತು ನನಗೆ. ಅದಾದಮೇಲೆ ಇದು ಈ ಕಡೆ ಬಂದ್ಬಿಟ್ಟು ಹೀರೆಕಾಯಿ ಹಾಕಿದ್ದೆ. ಹೀರೆಕಾಯಿ ಸಖತ್ತಾಗಿ ಬಂತು, ಚೆನ್ನಾಗಿ ಬಂತು. ಅದಾದಮೇಲೆ ಬೀನ್ಸ್ ಹಾಕಿದೆ, ಮಲ್ಚಿಂಗ್ ಪೇಪರಲ್ಲಿ ಹಾಕಿ ಬೀನ್ಸ್ ಹಾಕಿದೆ. ಬೀನ್ಸಲ್ಲೂ ಒಳ್ಳೆ ಇಳುವರಿ ಬಂತು. ನಾನೇನಪ್ಪ ಅಂದರೆ ಇದು ನಾನು ಕಂಪ್ಲೀಟಾಗಿ ತರಕಾರಿಗಳೇ ಬೆಳೀತಿಲ್ಲ. ಈಗ ಕಾಣಿಸ್ತಿರೋದು ಈ ಮಧ್ಯೆ ಏನು ಗ್ಯಾಪ್ ಇದೆಯೋ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹಾಕಿರೋದು ಅಷ್ಟೇ. ಇದು ನಾನು ಪೂರ್ತಿ ತರಕಾರಿ ಬೆಳೆ ಭಯಂಕರ ಬರ್ತಿತ್ತು ಇಳುವರಿ. ಈಗ ಎಷ್ಟು ಇದೇನಿದೆಯೋ ಈ 2 ಜಾಗದಲ್ಲಿ 5 ಕುತ್ಕೊಬೇಕು, ಅಲ್ಲೊಂದು. ಈಗ ಆದರೆ 2 ಇರೋದೆ ನನಗೆ. ಸೊ ಒಂದು ಸ್ಟಾರ್ಟಿಂಗ್ ಅಲ್ಲಿ ನೀವು ಕ್ಯಾರೆಟ್ ಇಂದ ಸ್ಟಾರ್ಟ್ ಮಾಡಿದ್ರಲ್ವಾ, ಸೊ ಅವಾಗ ಒಂದು ಬೆಳೆ ತೆಗೆಯೋದು ಒಂದು ಚಾಲೆಂಜ್, ಮಾರ್ಕೆಟ್ ಅಲ್ಲಿ ಮಾರೋದು ಇನ್ನೊಂದು ಚಾಲೆಂಜ್, ಅದು ಇನ್ನೊಂದು ಚಾಲೆಂಜ್. ಅವು ಎರಡನ್ನ ಹೆಂಗೆ ನೀವು ಫಸ್ಟ್ ಟೈಮ್ ಇನ್ ಯುವರ್ ಲೈಫ್? ನಾನು ಕ್ಯಾರೆಟ್ ಏನು ಗೊತ್ತಾ, ಈ ಬೆಳೆದೆಲ್ಲ ಈ ಬಳ್ಳಾಪುರ ಕಡೆ ಬೆಳೀತಾರೆ. ಯಾಕೆಂದ್ರೆ ಅಲ್ಲಿ ರೆಡ್ ಸಾಯಿಲ್, ಅದು ಹುಡ್ಕಾಡ್ದು ಒಂದೇ ಒಂದು ಕಳ್ಳಿ ಗುಂಜಲು ಸಿಗಲ್ಲ ನಿಮಗೆ, ಹಂಗಿರುತ್ತೆ, ಒಳ್ಳೆ ಸ್ಮೂತ್ ಇರ್ತದೆ. ಇದೇನಪ್ಪ ಅಂದರೆ ನಮ್ಮದು ಮರಳು ಮಿಶ್ರಿತ ಮಣ್ಣು. ಕೈ ಹಿಂಗೆ ಎತ್ಕೊಂಡ್ರೆ ಬರೀ ಅಲ್ಲೆಲ್ಲ ಬರೀ ಕಾಣಿಸೋಲ್ಲ ಮರಳೆ ನಿಮಗೆ. ಅದೇನಾಗುತ್ತಾ ಕ್ಯಾರೆಟ್ಗೆ ಒತ್ತಿ ಒಂಥರ ಚುಕ್ಕೆ ಬಂದಂಗೆ ಆಗುತ್ತೆ. ಅದೇನಪ್ಪ ಲೋಕಲ್ ಮಾರ್ಕೆಟಲ್ಲಿ ಒಂದು ಲೆವೆಲ್ ಹೋಗುತ್ತೆ, ಬಟ್ ಒಳ್ಳೆ ಬೆಲೆ ಕೊಡೋಕೆ ಹೋಗಲ್ಲ. ಎಲ್ಲಿ ರಿಲಯನ್ಸು, ಆಪ್ಕಾಮ್ಸು ಅಂಥ ಕಡೆಯಲ್ಲಿ ಹೋಗಲ್ಲ, ಲೋಕಲ್ ಮಾರ್ಕೆಟ್ ಹೋಗುತ್ತೆ, ಹಂಗಾಗುತ್ತೆ. ಬಟ್ ಅದು ನನಗೆ ಅಲ್ಲಿ ಕಲ್ತ್ಕೊಂಡೆ ನಾನು. ಓಕೆ, ಫಸ್ಟ್ ಕ್ವಾಲಿಟಿ ಯಾವುದು ನಮ್ಮದು ಬರುತ್ತೋ ಅದನ್ನ ನೋಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ಓಕೆ. ಅದಕ್ಕೇನು ಮಾಡಿದೆ, ಈ ಸತ್ತೆ ಕಂಟ್ರೋಲ್ ಮಾಡೋಕ್ಕೋಸ್ಕರ ಮಾತ್ರ ಒಂದೇ ಇಂಟೆನ್ಷನ್ ಇಟ್ಕೊಂಡು ಉಳಿಸ್ಬಿಟ್ಟು ಸುಮ್ಮನೆ ಅವರೆಕಾಯಿ ಹಾಕಿದೆ ಅಷ್ಟೇ. ತರಕಾರಿ ಮಾಡೋದೇ ಬೇಡ ಅಂದ್ಕೊಂಡಿದ್ದೆ ನಾನು, ವೇಸ್ಟ್ ಇದು ಅಂದ್ಬಿಟ್ಟು. ಅವರೆಕಾಯಲ್ಲಿ ಇಲ್ಲಿಂದ ಅಷ್ಟಕ್ಕೇ ಆಲ್ಮೋಸ್ಟ್ 1 ಟನ್ ಮೇಲೆ 200 kg ಬಂತು. ಇಲ್ಲಿಂದ ಅಲ್ಲಿವರೆಗೆ ಲಾಸ್ಟ್ವರೆಗೂ ಹೇಳ್ತಿರೋದು. ಆವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಓಕೆ, ಅವರೆಕಾಯಿ ಏನು ಖುಷ್ಕಿ ಜಮೀನು ಬೆಳೆದಿರೋ, ಒಂದೇ ಒಂದು ತೊಟ್ಟು ನೀರು ಕೊಟ್ಟಿಲ್ಲ, ಮಳೆ ನೀರಲ್ಲಿ ಬೆಳ್ಕೊಂಡಿದ್ದು. ಇನ್ನು ಏನಾಗಿ ಕೊಟ್ಟು ಮಾಡೋದ್ರಲ್ಲಿ ಹಿಂಗೆ ಬರ್ಬೋದು, ಅದು ಎಕ್ಸ್ಪೀರಿಯನ್ಸ್ ತಲೆ ಬಂತು ನನಗೆ. ಆಗ ಸಿಂಪ್ಲೆಸ್ಟ್ ಬಂದಿದ್ದು ತುಂಬ ಈಸಿ ಬೆಳೆ ಸಾಂಬಾರು ಸೌತೆ. ಅದು ಜಾಸ್ತಿ ಅಟೆನ್ಷನ್ ಕೇಳಲ್ಲ ನನಗೆ. ಹಾಕ್ಬಿಟ್ಟು ಆದ್ಮೇಲೆ ಸ್ವಲ್ಪ 1-2 ಸರಿ ಸ್ಪ್ರೇಗೆ ಕೊಟ್ಟರೆ ಮುಗಿದೋಯ್ತು. NPK ಒಂದು ಸರ್ತಿ ಕೊಟ್ಟರೆ ಸಾಕು. ಆ ಥರ ಮಾಡ್ಕೊಂಡು ಆ ಕೆಳಗೆ ಬಾದಿ ಮಾತ್ರ ಮಾಡಿದೆ. ಅದ್ರದ್ದು ತುಂಬ ಫಸ್ಟ್ ಕ್ಲಾಸಾಗಿ ಬಂತು, ಸೂಪರಾಗಿ ಬಂತು ಸಾಂಬಾರು ಸೌತೆ. ಅದು ಓಕೆ, ಅವಾಗ ಬರೀ 10 ರೂಪಾಯಿ ಸಿಕ್ತು ಕೆಜಿ. ನನಗೆ 10 ರೂಪಾಯಿ ಸಿಕ್ಕಿದ್ರು 30,000 ಬಂದಂಗೆ ಆಯ್ತು ಅದ್ರಲ್ಲಿ. ನನಗೆ ಬರೀ ಅದು ಮಾಡಿದ್ದೆಷ್ಟು 65 ದಿವಸ ಅಷ್ಟಲ್ಲೇ. ಓಕೆ, ಇದು ಮಾಡ್ಬೋದು ಇದು ಅಂತ ಅಂದ್ಬಿಟ್ಟು ಆವಾಗ ಅಲ್ಲಿಂದ ನೆಕ್ಸ್ಟ್ ಹೀರೆಕಾಯಿ ಮಾಡಿದೆ. ಅದಾದಮೇಲೆ ಬೀನ್ಸ್ ಮಾಡಿಕೊಂಡೆ, ಬೆಂಡೆಕಾಯಿ ಹಾಕಿದೆ, ಸೌತೆಕಾಯಿ ಹಾಕಿದೆ. ಈಗ ತರಕಾರಿಗೆ ಕಂಪ್ಲೀಟಾಗಿ ಒಂದು ಇದ್ದಿರಲಿ, ಯಾವಾಗೂ ಇರಲಿ ಅಂತ ಅಂದ್ಬಿಟ್ಟು ತರಕಾರಿ ಬಿಡೋಬಿಡಿ. ಬೆಳೆದಿದ್ದಾಯ್ತು, ಮಾರ್ಕೆಟಿಗೆ ತಗೊಂಡೋಗಿ ಅಲ್ಲಿ ಸೇಲ್ ಮಾಡೋವಂಥದ್ದು ಆ ಒಂದು ಅದು ಸ್ವಲ್ಪ ಆ್ಯಕ್ಚುಲಿ ಸ್ವಲ್ಪ ಹಿಂಸೆ ಕೆಲಸ. ಅದು ನಿಜ ಹೇಳಬೇಕು, ನಿಮಗೆ ನಿಮ್ಮನ್ನ ಒಂದು ಕುಗ್ಗಿಸುತ್ತೆ ಅದು. ಭಯಂಕರ ಕುಗ್ಗಿಸುತ್ತದು, ನಿಜ ಹೇಳ್ತೀನಿ. ಇದು ರೈತಂದು ಇದು ಏನಕ್ಕೆ ಮಾಡ್ತೇನೆ ಅಂತ ಅವನಿಗೆ ಒಂದೊಂದ್ಸರಿ ಅರ್ಥ ಆಗಲ್ಲ. ಇದು ದುಡ್ಡು ಭಾಳ ದುಡ್ಡು ಬರೋಂಥದ್ದು ಅಲ್ಲ, ಭಾಳ ಬರಲ್ಲ ಅಂತಲೂ ಅನ್ನೋದು ಅಲ್ಲ, ಏನೋ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಆ ಥರ. ಬಟ್ ಏನಪ್ಪ ಅಂದರೆ ಅವರು ಡೈಲಿ ಡೀಲ್ ಮಾಡೋದ್ರಿಂದ ಅವ್ರು ಅಂಥ ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ರೈತರಿಗೆ. ಬಟ್ ಅದು ತಪ್ಪು, ಅದೇ ತಪ್ಪು. ಬಟ್ ಹೆಂಗೋ ಫೇಸ್ ಮಾಡಿಕೊಂಡು ಇಲ್ಲ ಅಲ್ಲೇ ಮಂಡಿಗೆ ಹಾಕ್ಬಿಡ್ತಿದ್ವಿ, ಅಲ್ಲೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಕೊಟ್ಟು ಬರೋದು. ಅಥವಾ ಒಂದೊಂದು ಸರ್ತಿ ಬೆಳಗ್ಗೆ 3 ಗಂಟೆಗೆ ಹೋಗಿ ಮಾರಿರೋದಿದೆ. ಅಲ್ಲಿ ಆ ಟೈಮಲ್ಲಿ ಮಾಸ್ ಸೇಲ್ ಆಗ್ಬಿಡುತ್ತೆ, ಬೇರೆ ಮಾರೋರು ಬಂದು ತೊಗೊಂಡೋಗ್ಬಿಡ್ತಾರೆ. ಅದು ಸರಕಿ, ನಮ್ಮನೆ ಹತ್ರ ಸರಕಿ ಇಲ್ಲೆಲ್ಲ ಎತ್ಕೊಂಡು ನಾನು ಮೋಸೋದು ಮಲ್ಲೇ ಆಗ್ತಾಯಿದ್ವಿ. ರೈಟ್ ಇರ್ತಾರಲ್ಲ ಅವ್ರಿಗೆ ಬಿಟ್ಕೊಟ್ಟು ಮಾಡಿ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಹೊಡೆತ ಬೀಳುತ್ತೆ. ಅವರೇ ಸ್ವಲ್ಪ ಅದಾಪ್ಟ್ ಮಾಡೋದೆಲ್ಲ ಮಾಡ್ತಾರೆ ಅವರು. ಬಟ್ ಬಂದಷ್ಟು ಬರಲಿ ಅಂತ ಮಾಡ್ಕೊಂಡು ಹೋಗ್ಬೋದು ಹಾಗೆ. ಬಟ್ ಇದೇನು ಗೊತ್ತಾ ಸರ್, ಇಲ್ಲಿ ಅಲ್ಲಿ ಟ್ರೀಟ್ ಮಾಡೋದೆಲ್ಲ ಚೇಂಜ್ ಆಗಬೇಕು. ಅದು ನಿಜವಾಗ್ಲೂ ಚೇಂಜ್ ಆಗಬೇಕು. ಯಾಕೆಂದರೆ ಯಾವ ಪ್ರೊಫೆಷನ್ ಇಲ್ಲ ಅಂದರೂ ಪ್ರಪಂಚ ಬದುಕುತ್ತೆ. ಯಾವುದೇ ಪ್ರೊಫೆಷನ್ನು, ಕೊನೆ ಪಕ್ಷ ಡಾಕ್ಟ್ರ್ ಇಲ್ಲ ಅಂದರೂ ಕೂಡ ಸರ್ಟನ್ ಪರ್ಸೆಂಟೇಜ್ ಬದುಕ್ತಾರೆ. ಬಟ್ ರೈತ ಇಲ್ಲ ಅಂದರೆ ಒಂದೇ ಒಂದು ವಾರದಲ್ಲಿ ಅನರ್ಕಿ. ಮನುಷ್ಯ ಏನು ಪ್ರೌಢಾಗಿ ಸಿವಿಲೈಸೇಷನ್ ಬಿಲ್ಡ್ ಮಾಡಿದಾನೋ ಒಂದೇ ಒಂದು ವಾರದಲ್ಲಿ ಕೊಲಾಪ್ಸ್ ಆಗಿಬಿಡುತ್ತೆ ರೈತ ಇಲ್ಲ ಅಂದರೆ. ಯಾಕೆಂದರೆ ಫುಡ್ ಅಲ್ಲೇ ಬೇಕಲ್ಲ. ಎಷ್ಟದಂತ ಬೇಟೆ ಮಾಡ್ಕೊತೀನಿ, ಏನಿದೆ ಬೇಟೆ ಆಡೋಕ್ಕೀಗ? ರೈತನಿಗೆ ಸಿಗ್ತಾರ ಬೆಲೆ ಸಿಗ್ತಿಲ್ಲ. ಅದು ಸ್ವಲ್ಪ ಚೇಂಜ್ ಆಗಬೇಕು ಜನಗಳ ಮನಸ್ಸಿಂದ. ಇದು ಆ್ಯಕ್ಚುಲಾಗಿ ಇದು ತುಂಬ ದೊಡ್ಡ ಪ್ರಾಬ್ಲಮ್. ಇದು ಎಲ್ಲರ ಮನಸ್ಸಲ್ಲೂ ಈ ಭಾವನೆ ಚೇಂಜ್ ಆಗಬೇಕು. ಇದೇನೋ ಅವ್ರೇನೋ ಮಾಡ್ಕೊಂಡು ಹೋಗ್ತಾರೆ ಅನ್ನೋದಲ್ಲ, ನಮ್ಮಿಂದಾನೇ ಅವ್ರು ಊಟ ಮಾಡ್ತಿರೋದು. ನಾವೇ ನಾವೇ ಹೇಳ್ತಿರೋ ವರ್ಡ್ ಪೀಸ್ ಕೀಪರ್ ನಾವೇನು ಇಲ್ಲಿ, ಹೌದಾ ಇಲ್ವೋ? ತಪ್ಪೇನು ಹೇಳ್ತಿದ್ದೀನಿ ನಾನು. ಸಿವಿಲೈಸೇಷನ್ ನಡೀತಿದೆ ಅಂತಂದರೆ ನಾವು ಪ್ರೌಢಾಗಿ ಹೆಂಗಿದ್ದೀವಿ ಈಗ ಸದ್ಯಕ್ಕೆ ನಾಗರಿಕತೆ ಅನ್ನೋದು.
ಅದಿಲ್ಲ ಅಂದರೆ ಬರೀ ಒಂದೇ ಒಂದು ವಾರದಲ್ಲಿ ಅನರ್ಕಿ, ಎಲ್ಲರೂ ಒಬ್ಬರು ಕೊಚ್ಚು ಹಾಕ್ಸ್ಬಿಡ್ತಾರೆ ಅಷ್ಟೇ. ನಮ್ಮಲ್ಲಿ ಏನು ಮಾಡ್ತಾರೆ, ಅವ್ರಿಗೆ ಟ್ಯಾಕ್ಸ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಸಿಟಿಲಿರೋರು. ಆ ಟ್ಯಾಕ್ಸ್ ಇಟ್ಟರೆ ಏನು ಮಾಡೋದು, ಎಲ್ಲಿಂದ ಹೋಗೋದು? ಅಯ್ಯೋ ರಾಮಚಂದ್ರ ಟ್ಯಾಕ್ಸ್ ಕೊಡೋಕ್ಕಾಗುತ್ತೆ ನಿಜವಾಗ್ಲೂ ಇದಕ್ಕೆ? ಇಲ್ಲ ಈ ಬೆಳೆಯೋದೇ 3.25 ಬರೋದು ಹೆಚ್ಚೆಚ್ಚು. ಆ ರೈತನಿಗೆ ಎತ್ಕೊಂಡೋಗ್ಬಿಟ್ಟು ಟ್ಯಾಕ್ಸ್ ಕಟ್ಟು ಅಂದ್ರೆ ಹೆಂಗಾಗುತ್ತೆ ಅಲ್ವಾ? ಅವ್ನಿಗೆ ವರ್ಕೌಟ್ ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಪ್ರಪಂಚನ ಅವನು ಸೇಫ್ ಮಾಡ್ತಿದ್ದಾನೆ, ಅದು ಗ್ರೇಟೆಸ್ಟ್ ವರ್ಕ್. ಫಸ್ಟ್ ಪ್ರೊಫೆಷನ್ ಇನ್ ದ ವರ್ಲ್ಡ್ ಇಸ್ ದಿಸ್, ಹೌದಾ? ಅಗ್ರಿಕಲ್ಚರ್. ಬೇರೆ ಎಲ್ಲದು ಬರೋಕ್ಕಿಂತ ಮುಂಚೆ ಇದ್ದಿದ್ದೆ ಅಗ್ರಿಕಲ್ಚರು. ಅಲ್ಲಿಂದನೇ ಮನುಷ್ಯ ಆ್ಯಕ್ಚುಲಾಗಿ ಓಕೆ ನಾವು ಸಿವಿಲೈಸ್ಡ್ ಆಗಿರ್ಬೋದು ಅಂತ ಡಿಸೈಡ್ ಮಾಡಿದ್ದು. ಸೊ ಈಗ ನೀವು ಬೆಳೆದ ಒಂದು ವರ್ಷದಲ್ಲೇ ಯಾವ ಬೆಳೆ ನಿಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್, ವಾವ್ ನನಗೆ ಬೆಳೆದಿದ್ದೀನಿ ಅಂತ ಅನಿಸ್ತು? ಬೀನ್ಸು, ಅವರೆಕಾಯಿ, ಸಾಂಬಾರು ಸೌತೆ, ಇದು ಮತ್ತು ಟೊಮೊಟೊನೂ ಕೂಡ ತುಂಬ ತೃಪ್ತಿ ಕೊಡ್ತು. ಯಾಕೆಂದರೆ ಅದು ನನ್ನ ಗಾಡಿ ತುಂಬ ಹೋಗೋದು, ನನ್ನ ಗಾಡಿಯಲ್ಲಿ ಓಡಾಡ್ತಿದ್ದು ತುಂಬ ಹೋಗೋದು. ಅದು ನೋಡಿದ್ರೆ ಇಷ್ಟು ಬೆಳೆದಿಲ್ಲ ನಾನು ಅಲ್ದ ಖುಷಿ ಬೀಳ್ತಿದ್ದೆ. ಇದು ನಾನು ಫುಲ್ ಟೈಮ್ ಮಾಡ್ತಿರೋದಲ್ಲ, ಇದು ಏನೋ ಬೆಳಗ್ಗೆ 1 ಅವರ್, ಸಂಜೆ 1 ಅವರ್ ಮತ್ತು ವೀಕೆಂಡಲ್ಲಿ ಮಾಡ್ತಿರೋದು ಇದಿದ್ದು. ಬಟ್ ಅದರಲ್ಲಿ ಈ ಲೆವೆಲ್ ಬಂದ ಕ್ವಾಲಿಟಿ ಖುಷಿ ಆಗುತ್ತೆ ಅಲ್ವಾ? ಅದು ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ಇಲ್ಲ ನುಗ್ಗೆಕಾಯಿಗೆ ಮಾರ್ಕೆಟ್ ಇರುತ್ತೆ ಸರ್, ತಲೆನೋವಿಲ್ಲ. ಎತ್ಕೊಂಡೋಗಿ ಲೋಕಲ್ ಮಂಡಿಲಿ ಹಾಕಿದ್ರು ಸಾಕು, ಸೇಲ್ ಆಗ್ಬಿಡುತ್ತೆ. ಇಲ್ಲಿ ರಾಮನಗರದಲ್ಲಿ ಕಷ್ಟ ಅಂದರು, ಬೆಂಗಳೂರಲ್ಲಿ ಎಲ್ಲೇ ಎತ್ಕೊಂಡೋದ್ರು ಆಗುತ್ತೆ, ಏನು ತಲೆನೋವಿಲ್ಲ, ಅಬ್ಸಲ್ಯೂಟ್ಲಿ ತಲೆನೋವಿಲ್ಲ. ಸೊ ಈಗ ನಿಮಗೆ ನೀರು ತುಂಬ ಕಡಿಮೆ ಇತ್ತು, 1-1.5 ಇಂಚ್ ಇತ್ತು, ಆದರೂ ತರಕಾರಿಗಳನ್ನ ಬೆಳೆಯೋಕ್ಕೆ ಇದು ಮಾಡಿ ಸಮಸ್ಯೆ ಆಯ್ತಾ? ಇಲ್ಲ, ಇದು ಆ್ಯಕ್ಚುಲಿ ಒಳ್ಳೆ ಇದು ಕ್ವಶನ್. ಇದು ಬೇಸಿಗೆಯಲ್ಲಿ ಈ ಸರ್ತಿ ಬರ ತುಂಬ ವರ್ಸ್ಟ್ ಆಗಿತ್ತು, ಭಯಂಕರ ವರ್ಸ್ಟ್ ಆಗಿತ್ತು. ಇದನ್ನು ರ್ಯಾಷನ್ ಮಾಡಿ ಅದು ನಮ್ಮದು ಬೋರಲ್ಲಿ ನೀರು ಕಡಿಮೆ ಆಗೋಯ್ತು, ಆ ಬರ್ತಿದ್ದ ನೀರಲ್ಲೂ ಕಡಿಮೆ ಆಗೋಯ್ತು. ಬೆಳಗ್ಗೆ 1 ಅವರ್ ಓಡೋದು, ಆಮೇಲೆ ಒಂದು 20 ನಿಮಿಷ ಓಡೋದು ಹೆಚ್ಚೆಚ್ಚು. ಅದನ್ನೇ ಸ್ಟಾಕ್ ಮಾಡಿಕೊಂಡು 3 ದಿವಸಕ್ಕೆ ಒಂದು ಸರ್ತಿ ಎಲ್ಲದಕ್ಕೂ ರ್ಯಾಷನ್ ಕೊಟ್ಟು, ನೀರು ಎಲ್ಲೂ ಒಂದು ತೊಟ್ಟು ವೇಸ್ಟ್ ಆಗದಿರೋ ಕೊಟ್ಟು ಮೇಂಟೈನ್ ಮಾಡೋದು. ತರಕಾರಿ ಆ ಟೈಮಲ್ಲೇ ಬೀನ್ಸ್ ತೆಗ್ದಿದ್ದು ನಂದು ಫೆಬ್ರವರಿಗೆ ಬೀನ್ಸ್ ಬಂತು. ಅದಾದ್ಮೇಲಿಂದ ಇದು ಚಿಲ್ಲಿ ಹಾಕಿದೆ. ಕೃಷಿ ಹಿನ್ನೆಲೆನೇ ಇಲ್ಲದೆ ನೀವು ಕೃಷಿಗೆ ಬಂದು 1 ವರ್ಷ ಆಯಿತು. ಸೊ ಈಗ ಏನು ಅನಿಸ್ತಿದೆ ಕೃಷಿ ಬಗ್ಗೆ ನಿಮಗೆ? ಇದು ಒಂದು ದೇವ್ರಿಗೆ ಹತ್ತಿರವಾದಂಥ ಕೆಲಸ ಇದು ಮಾಡ್ತಾ ಎಲ್ಲೋ ಒಂದು ಕಡೆ ನೋಡ್ತೀವಿ ಇದನ್ನು. ಅದು ಈ ಕೃಷಿ ಮಾಡೋರಿಗೆ ಮಾತ್ರ ಅದು ಫೀಲ್ ಆಗುತ್ತದೆ. ಕಾಯಕವೇ ಕೈಲಾಸ ಅಂತಾರೆ, ಬಟ್ ಇದರಲ್ಲಿ ಇನ್ನೂ 10 ಶಾರ್ಟ್ಕಟ್ ಅದು ಒಂದು ಸರ್ತಿ ಮಾಡೋಕ್ಕೆ ಶುರು ಮಾಡಿದ್ರೆ ಬಿಡೋಕ್ಕಾಗೋದೇ ಇಲ್ಲ. ಈ ಮಣ್ಣಿನ ಗ್ರಾವಿಟಿನೇ ಅಂತದ್ದು ಎಳಿತಾನೆ ಇರ್ತದೆ. 2 ದಿವಸ ವಿ ಕ್ಯಾನ್ ಬಿ ಅವೇ, ಆಮೇಲಿಂದ ವಾಪಸ್ ಇಲ್ಲಿ ಬರಲೇಬೇಕು. ಅಂತ ಇದ್ರ ಗ್ರಾವಿಟಿಲಿ ಇದು ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಯಾಕೆಂದರೆ ಬೆಂಗಳೂರಲ್ಲೇ ಟೆರಸ್ ಮೇಲೆ ಎಷ್ಟೋ ಮಾಡೋರು ಇದ್ದಾರೆ. ನಮ್ಮ ತಾಯಿನೇ ಅವ್ರಿಗೆ ಇಷ್ಟ ಆಗಿ ಆಗಲೇ ಒಂದು 15 ವರ್ಷದಿಂದ ಟೆರಸ್ ಮೇಲೆ ಏನೇನೋ ಬೆಳೀತಾರೆ. ಅವ್ರು ಕೊಟ್ಟರು ಎಷ್ಟೋ ಮೂಸಂಬಿ ಗಿಡ ಎಲ್ಲ ನಮ್ಮಮ್ಮ ಕೊಟ್ಟಿರೋದು. ಅದು ಒಂದೊಂದು ಗಿಡದಲ್ಲೇ ಡ್ರಮ್ಮಲ್ಲೇ ಒಂದು 200-300 ಬರೋದು, ಆ ಥರ ಬೆಳೆಸಿದ್ರು. ಅದು ಗ್ರಾವಿಟಿ ಆ ಥರದ್ದು. ಸೊ ಇದು ಒಂಥರ ಬರೀ ದುಡ್ಡಲ್ಲ, ನೆಮ್ಮದಿ ಕೆಲಸ, ತುಂಬ ನೆಮ್ಮದಿ ಕೆಲಸ. ಒಂದು ದಿವಸ ನಮ್ಮ ಟೈಮ್ ಎಂಡ್ ಆಗ್ತಿದೆ ಅನ್ನೋ ಟೈಮಲ್ಲಿ ಆಗ ಇದು ತುಂಬ ಹತ್ತಿರ ಆಗುತ್ತಿದೆ. ಇಲ್ಲಿ ಬಂದರೆ ಯಾವ ತಾಪತ್ರೆ ನೆಮ್ಮದಿ ಕೂತ್ಕೊಂಡ್ಬಿಡ್ಬೋದು. ನೋಡಿ ಹೆಂಗಿದೆ, ಸ್ವರ್ಗ ಇದ್ದಂಗಿದೆ, ಆರಾಮಾಗಿ ಸ್ವರ್ಗ ಇದ್ದಂಗಿದೆ. ಇನ್ನೇನು ಬೇಕು, ಕೂತ್ಕೊಂಡ್ಬಿಟ್ರೆ ಅಲ್ಲಿ ಟೀ ಹಿಡ್ಕೊಂಡ್ಬಿಟ್ರೆ ಮುಗಿದು, ಕಾಫಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗೋಯ್ತು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಈ ಮ್ಯೂಸಿಕ್ ಏನೂ ಹಾಕಲ್ಲ, ಇಟ್ಬಿಟ್ಟು ಕೂತ್ಕೊಂಡ್ಬಿಡೋದು ಅಷ್ಟೇ ಕಾಫಿ ಹಿಡ್ಕೊಂಡು. ಅದೇ ಇಲ್ಲ ಬರ ವಿಚಿತ್ರ ಬರ್ತಾ ಇರ್ತದಲ್ಲ, ಎಷ್ಟು ಚೆನ್ನಾಗಿರುತ್ತೆ ಸೌಂಡ್ ಅದು. ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಈ ಜಂಗಲ್, ಇಲ್ಲೊಂದು ಜಂಗಲ್ ಅದು ಬರ್ದೇನೆ ಹ್ಯಾಂಡ್ಲು ಮಾಡ್ಬೋದು. ನೀರು ಬಿಡೋದು ಅಂದರೆ ಎಲ್ಲ ನಾನು ಕಂಪ್ಲೀಟ್ಲಿ ಮೊಬೈಲ್ ಆಪ್ರೇಟಿಂಗ್ಗೆ ಮಾಡ್ಕೊಂಡಿರೋದು. ನಾನು ಅಲ್ಲೇ ಕೂತ್ಕೊಂಡು ಆನ್ ಮಾಡ್ಕೊಳ್ಳೋದು, ಆಫ್ ಮಾಡೋದು ಎಲ್ಲ ಅಲ್ಲೇನೆ. ಹೌದು, ಅಲ್ಲೇ ಇದೆ ನೋಡಿ ಸರ್, ಇಂಪ್ರೂವ್ ಪ್ರೋ ಅಂದ್ಬಿಟ್ಟು ಅಲ್ಲಿದೆ ನೋಡಿ. ನೀವು ಕರೆಂಟ್ ಇಲ್ಲ ತೋರಿಸೋಣ ಅಂದರೆ ನಾನು ಸ್ವಿಚ್ ಆನ್ ಮಾಡೋದು, ಸ್ವಿಚ್ ಆಫ್ ಮಾಡೋದು ಎಲ್ಲ ಅದೇನೆ. ಇದ್ರ ಹೆಸರು ಬಂದ್ಬಿಟ್ಟು ಎಂಪವರ್ ಪ್ರೋ ಅಂದ್ಬಿಟ್ಟು ಇಲ್ಲಿದೆ ನೋಡಿ. ಇದ್ರ ಡಿವೈಸ್ ಬಂದ್ಬಿಟ್ಟು ಇದು ಕನೆಕ್ಟ್ ಮಾಡ್ಕೊಳ್ಳೋದು ನಾವು. ಹೌದು, ಇನ್ನು ಸಿಮ್ ಇರುತ್ತೆ. ಹೌದೌದು, ಮಾಡ್ಕೊಬೋದು, ಎಲ್ಲಿಂದ ಬೇಕು. ಅಮೆರಿಕಾಂದ ಮಾಡ್ಬೋದು ಸರ್ ಬೇಕಾರೆ, ಗ್ರಾಂಟೆಡ್ ಇದು ಸಿಗ್ಬೇಕು. ಹೌದು, ಆಟೋಮೆಟಿಕ್ ಮೋಟರ್ ಆನ್ ಆಗುತ್ತೆ. ಇದು ಬೋರ್ವೆಲ್ಲು, ಇದು ಸಬ್ ಪಂಪು. ಸೊ ಅಲ್ಲೇ ಇಲ್ಲೊಂದು ಸಿಮ್ ಇರುತ್ತೆ, ಇಲ್ಲೊಂದು ಎಂಪವರ್ ಪ್ರೋ ಅಂದ್ಬಿಟ್ಟು. ಇದೆಲ್ಲ ಇದು ಮಾಡಿಕೊಂಡ್ರೆ ನಾನು ಫೋನ್ ಮಾಡಿ ಅದೇ ಅದು ಇದಕ್ಕೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದು ಮಾಡಿದ್ರೆ ಬರುತ್ತೆ. ಹೌದು, ಅಬ್ಸಲ್ಯೂಟ್ಲಿ. ಈಗ 1-2 ಬೈಫಿಕೇಶನ್ ಮಾಡ್ಕೊಂಡು 2 ಡಿವೈಡ್ ಮಾಡಿದ್ದು. ಮುಂಚೆ ಒಂದೇ ಸರ್ತಿ ಆನ್ ಮಾಡಿದ್ರೆ ಎಂಟೈರ್ ತೋಟಕ್ಕೆ ಅಲ್ಲಿಂದನೇ ಆಗೋದು. ಎಂಟೈರ್ ತೋಟಕ್ಕೆ ಬರೀ ಅಡಿಕೆ ಇದ್ದಾಗ, ಅಡಿಕೆ ಮತ್ತು ನುಗ್ಗೆ ಸೀಬೆ ಇತ್ತಲ್ಲ, ಆನ್ ಮಾಡಿದ್ರೆ ಎಂಟೈರ್ ತೋಟಕ್ಕೆ ಒಂದೇ ಸರ್ತಿ, ಬೇರೆ ಏನು ಬೇಕಾಗಿರಲಿಲ್ಲ. ಈಗ ನಾನು ತರಕಾರಿ ಜಾಸ್ತಿ ಮಾಡೋದ್ರಿಂದ ಒಂದು ಸರ್ತಿ ಈ ಕಡೆ ಬಿಟ್ಬಿಡ್ತೀನಿ, ಒಂದು ಸರಿ ಆ ಕಡೆ ಬಿಟ್ಬಿಡ್ತೀನಿ. ಇಲ್ಲ ಅಂದರೆ ಎಮರ್ಜೆನ್ಸಿ ಇತ್ತು ಅಂದರೆ ಒಂದೇ ಸರ್ತಿ ಆನ್ ಮಾಡಿರ್ತೀನಿ. ಎಲ್ಲದಕ್ಕೆ ಅಡಿಕೆಗೆ ಹೋಗುತ್ತೆ, ತರಕಾರಿ ಸ್ವಲ್ಪ ಬೀಳುತ್ತೆ, ನೆಕ್ಸ್ಟ್ ಬಂದು ಆನ್ ಮಾಡ್ಕೋಬೇಕು. ಅದು ಎಲ್ಲ ಅದರಲ್ಲೇ ಅಲ್ವಾ ನೋಡ್ಕೊಳ್ಳೋದು. ಮಳೆ ಬಂತ ಅಂತ ಗೊತ್ತಾಗುತ್ತೆ, ಏನಾಯ್ತು ಗೊತ್ತಾಗುತ್ತೆ. ಮರ ಬಿದೋಗುತ್ತೋ ಕಾಣುತ್ತೆ ಗೊತ್ತಾ ನಮಗೆ, ಮರ ಬಿದೋಗ್ಬಿಟ್ಟಿದೆ, ಫಸ್ಟ್ ನೋಡ್ಬೇಕಪ್ಪ ನಾಳೆ ಹೋಗಿ ಅಂದ್ಬಿಟ್ಟು.
ಏನು ಓಡಾಡ್ತಿರೋ ಮತ್ತೆ ಎಲ್ಲ ರಾತ್ರಿ ಹೊತ್ತು ಇದಕ್ಕೆ ಒಂದು ಹುಳ ಬರುತ್ತೆ, ಎಲೆ ತಿನ್ನೋ ಹುಳ. ಅದು ರಾತ್ರಿ ಹೊತ್ತು ಮಾತ್ರ ಆ್ಯಕ್ಟಿವ್. ಹೌದು, ಅದು ನಮಗೆ ಸಿ ಸಿ ಕ್ಯಾಮ್ರಾ ಎಷ್ಟು ಸ್ಪಷ್ಟವಾಗಿ ಕಾಣೋದು ಗೊತ್ತಾ, ಆಡ್ತಾ ಇರುತ್ತದು. ಅದಿತ್ತು ಅಂದರೆ ಎಲೆ ತಿಂತಿದೆ ಅಂತ ಅರ್ಥ. ಅದು ಮಾಡ್ಬೋದು. ಅದಿತ್ತು ಅಂದರೆ ಇಲ್ಲಿ ಆ ಕ್ಯಾಮ್ರಾಯಿಂದ ನೋಡಿ ಇಲ್ಲಿ ಕಾಣಿಸ್ತೀವಿ ನೋಡಿ, ಎಲೆನೇ ಇಲ್ಲ ಇದಕ್ಕೆ. ಈ ಕ್ಯಾಮ್ರಾದ ಹೊಡೆದನೇ ಇರುತ್ತೆ ಇಲ್ಲಿ. ಇದಕ್ಕೆ ಮೊನ್ನೆ ಎಲ್ಲ ಔಷಧಿ ಹೊಡೆದಿದ್ದೆ, ಬಟ್ ಮಳೆ ಬಂದ್ಬಿಡ್ತು ಇಮಿಡಿಯೇಟಾಗಿ. ಸೊ ವರ್ಕ್ ಆಗಲಿಲ್ಲ ಸರಿಗೆ. ಹೊಡೆದು 2 ಅವರ್ಗೆ ಮಳೆ ಬಂದ್ಬಿಡ್ತು ತುಂಬ ಜೋರಾಗಿ. ನೋಡಿ ಆ ಥರ ಎಲೆ ತಿನ್ನೋ ಹುಳ ಅಂದರೆ ಆಡ್ತಾ ಇರುತ್ತೆ. ನಾನು ಭಾಳ ಇಂಟೆನ್ಸಿವ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಭಾಳ ಕಡಿಮೆ ಅಟೆನ್ಷನ್ ಕೇಳ್ಬೋದು. ಗೇರ್ ಕೃಷಿ ನೋಡಿ, ಅದಕ್ಕೆ ಜಾಸ್ತಿ ಕೇಳೋದೇ ಇಲ್ಲ. ಆಮೇಲಿಂದ ಕೋಕೋ ಅದರಲ್ಲಿ ನಾನು ಅಡಿಕೆ ಹಾಕಿ ತಪ್ಪು ಮಾಡಿದೆ ಅಂತ ಅನಿಸುತ್ತೆ. ಆಗ ನನಗೆ ಇಷ್ಟು ಇನ್ಫಾರ್ಮೇಷನ್ ಇಟ್ಟರೆ ಅಡಿಕೆನೇ ಆಗ್ತಿರ್ಲಿಲ್ಲ, ನಾನು ಬೇರೆನೇ ಆಗ್ತಿದ್ದೆ ನಾನು. ಹೌದು, ಈಗ ಏನು ಸರ್ ನಾಯಿ ಕೊಡೋಕ್ಕಿಂತ ಚೆನ್ನಾಗಿದ್ಬಿಟ್ಟಿದೆ ಈಗ. ಬರೀ ಅಡಿಕೆ ನೋಡಿ, ಎಲ್ಲಿ ನೋಡು ಅಡಿಕೆ. ಇದ್ರ ಬದಲು ದುಡ್ಡು ಕೊಡುವಂಥ ಭಾಳ ಬೆಳೆಗಳಿದೆ. ಬಟ್ ನನಗಿದು ಎನ್ವೈರ್ಮೆಂಟ್ ಸೃಷ್ಟಿ ಮಾಡಬೇಕಿತ್ತು, ಯಾಕೆಂದರೆ ಇಲ್ಲಿ ಕೋಲ್ಡು ಮಲೆನಾಡು ಥರ ಬೇಕಿತ್ತು ಅಂತ ನಾನು ಮಾಡಿಕೊಂಡೆ. ಬಟ್ ಈ ಪಾತಿಗೆ ಮಾತ್ರ ಅದನ್ನು ಮಾಡಿ, ಬೇರೆ ಪಾತಿಗೆ ಬೇರೆ ವ್ಯವಸ್ಥೆ ಮಾಡ್ಬೋದಿತ್ತೇನೋ. ಬಟ್ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ನನಗೆ ಅಡಿಕೆ ಅನ್ನೋದು ನಮ್ಮ ಅವ್ರದ್ದಿದೆ, ನಮ್ಮ ಚಿಕ್ಕಪ್ಪವ್ರದ್ದೆಲ್ಲ ಇದೆ, ಅವ್ರದ್ದು ನಡೀತಿರೋದು ಅವ್ರದ್ದೇ. ಅದು ಸದ್ಯಕ್ಕೆ ಅದೇ ಮಹಾಲಕ್ಷ್ಮಿ, ಚೆನ್ನಾಗಿ ದುಡ್ಡು ಬರ್ತಿದೆ. ಬಟ್ ಮಾಸ್ ಪ್ರೊಡಕ್ಷನ್ ಅದೇ ಆದರೆ ಬೆಲೆ ಇರಲ್ಲ.